ನನ್ನ ಮಾತು ಕೇಳಲ್ವಾ ನೀನು? ಸರಿ ಹಾಗಿದ್ರೆ ನಾನೇ ಮನೆ ಬಿಟ್ಟು ಹೊರಟೋಗ್ತೀನಿ. ಒಂದು ಕ್ಲೂ ಸಿಗಬಾರ್ದು ಹುಡುಕಕ್ಕೆ, ಹಾಗೆ ಹೊರಟೋಗ್ತೀನಿ. ಮಾತು ಕೊಟ್ಟ ಮೇಲೆ ಮುಗೀತು. ಜಯಂತಿನ ಜೊತೆ ಮದುವೆ ಆಗೋದು ನಿಜ. ಚಾರು ಎಲ್ಲಿದ್ದಾಳೆ ಅಂತ ಗೊತ್ತಿದ್ರೆ ನನಗೆ ಹೇಳಕ್ ಇಷ್ಟೊತ್ತು ಬೇಕಿತ್ತ? ನನಗೂ ಗೊತ್ತಿಲ್ಲಮ್ಮ. ಚಾರು ಎಲ್ಲಿದ್ದಾಳೆ ಅಂತ ನನಗೆ ಗೊತ್ತಿಲ್ಲ. ಗೊತ್ತಾದ ತಕ್ಷಣ ನಿಮ್ಗೆ ಹೇಳ್ತೀನಿ ಎಂದೆ. ಫಸ್ಟ್ ಟೈಮ್ ಅಮ್ಮ, ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ಸುಳ್ಳು ಹೇಳಿದ್ದು. ಪರವಾಗಿಲ್ಲ ಮಾವ, ಕೆಲವೊಂದ್ಸರಿ ಸುಳ್ಳು ಹೇಳ್ಬೇಕಾಗತ್ತೆ. ಡೋಂಟ್ ವರಿ, ಬಿ ಕೂಲ್. ಅಲ್ಲಮ್ಮ, ಆದ್ರೂ ಇಲ್ಲ ಗೀದ್ರೂ ಇಲ್ಲ, ಸರಿಯಾಗೇ ಹೇಳಿದ್ದೀರಾ. ಡ್ಯಾಡಿ ಏನೋ ತಪ್ಪು ಮಾಡಿರ್ತಾರೆ, ಅದಕ್ಕೆ ಪೊಲೀಸವ್ರು ಕರ್ಕೊಂಡು ಹೋಗಿರ್ತಾರೆ. ಮಾಡಿದುಂಡೋ ಮಹಾರಾಯ ಅನ್ನೋ ಹಾಗೆ ಅವ್ರು ಮಾಡಿದಿನ ಅವ್ರು ಅನ್ಭವಿಸ್ತಾರೆ ಬಿಡಿ. ಪೊಲೀಸು, ಕೇಸು, ಜೈಲು ಇದೆಲ್ಲ ಡ್ಯಾಡಿಗೆ ಹೊಸ್ತಾ? ಬೇಗ ಬೇಲ್ ಸಿಗತ್ತೆ, ಹೊರಗಡೆ ಬರ್ತಾರೆ ಬಿಡಿ. ಮಾವ, ಅಮ್ಮನ ಹತ್ರ ಸರಿಯಾಗಿ ಮಾತಾಡಿದ್ದೀರಾ. ಇವತ್ತು ಹೇಗೆ ಮಾತಾಡಿದಿರೋ ಇನ್ನು ಮುಂದಕ್ಕೂ ಅದೇ ರೀತಿ ಮೇಂಟೈನ್ ಮಾಡಿ. ಅಲ್ಲಮ್ಮ, ಅವರು ನಿನಗೆ ಜನ್ಮ ಕೊಟ್ಟು ತಂದೆ, ಅವ್ರ ಬಗ್ಗೆ ನೀನು ಸ್ವಲ್ಪ ಕಾಳಜಿ ಇರ್ಬೇಕಮ್ಮ. ಅವತ್ತು ಅವ್ರಿಗೆ ಆಕ್ಸಿಡೆಂಟ್ ಆದಾಗ ನಾವೆಲ್ಲ ಹೇಳಿದಕ್ಕೆ ನಾಮಕಾಸ್ತಿಗೆ ಹೋಗಿ ಬಂದೆ. ಇದು ಸರಿನಾ? ಮಾವ, ಲೈಫಲ್ಲಿ ತುಂಬ ಸೆಂಟಿಮೆಂಟ್ ಆಗಿರಬಾರ್ದು. ಬೆಳೆಯೋದು ಕಷ್ಟ ಆಗತ್ತೆ. ನಮ್ಮ ಡ್ಯಾಡಿಗೇನು ಆಗಲ್ಲ. ನೋಡ್ತಾ ಇರಿ, ನಾಳೆ ಬೆಳಗ್ಗೆ ಅಷ್ಟರಲ್ಲಿ ಡ್ಯಾಡಿ ಬೇಲ್ ಮೇಲೆ ಹೊರಗೆ ಬರ್ತಾರೆ. ನಮ್ಮ ಡ್ಯಾಡಿ ಇನ್ಫ್ಲೂಯೆನ್ಸು ಆ ರೇಂಜಲ್ಲಿದೆ. ಅಲ್ಲಮ್ಮ, ಇಲ್ಲಿದ್ದೀನಿ ಅಂತ ಹೇಳದೆ ಇದ್ರು ಹೊರಗಡೆ ಎಲ್ಲೋ ಇದ್ದೀನಿ ಅಂತ ನಿಮ್ಮ ತಾಯಿ ಫೋನ್ ಮಾಡಿ ಮಾತಾಡಮ್ಮ, ಅವ್ರಿಗೂ ಸಮಾಧಾನ ಆಗಲಿ. ಸರಿ ಮಾವ, ಅಮ್ಮನಿಗೆ ಸಂಜೆ ಕಾಲ್ ಮಾಡ್ತೀನಿ, ಈಗ ಬೇಡ. ಆಯ್ತಮ್ಮ. ಪಶುಪತಿನೂ ಮೀನಾಕ್ಷಿ ತರನೇ ಆಡಕ್ಕೆ ಶುರು ಮಾಡಿಬಿಟ್ಟಿದ್ದಾನೆ. ಅವನೊಬ್ಬನಾದ್ರೂ ನೆಟ್ಗಿರ್ತಾನೆ ಅನ್ಕೊಂಡಿದ್ದೆ. ಚಾರು ಎಲ್ರಿಗೂ ಅದೇನು ಮಂಕುಬೂದಿ ಎರಚಿದಾಳೋ ಗೊತ್ತಿಲ್ಲ. ಚಾರುಗೆ ಜಯಂತನ್ ಕೊಟ್ಟೆ ಮದುವೆ ಮಾಡೋಣ ಅಂತ ಹೇಳಿದ್ದೀನಿ. ಆದ್ರೂ ಆತರ ಬಿದ್ದು ಹಾಲಲ್ಲಿ ಹುಳಿ ಹಿಂಡಕ್ಕೆ ಹೋಗ್ತಿದ್ದೀರಲ್ಲ, ಏನಾಗಿದೆ ನಿಮ್ಗೆಲ್ಲ? ಸ್ವಲ್ಪ ತಾಳ್ಮೆ ಇರಲಿ. ದೊಡ್ಡ ಮನುಷ್ಯ ಮಗಳನ್ನೇ ಕಿಡ್ನಾಪ್ ಮಾಡಿಸಿ ನಾಟಕ ಆಡ್ತೀರೇನ್ರಿ? ಎಂತ ಮನುಷ್ಯರೇ ನೀವು? ಇನ್ಸ್ಪೆಕ್ಟರ್, ಬೇಲ್ ಸಿಕ್ತು ಅಂತ ಏನಾದರೂ ಪ್ಲಾನ್ ಮಾಡಿ ನಾಟಕ ಆಡೋದಕ್ಕೆ ನೋಡಿದ್ರೆ ಪೊಲೀಸ್ನವರು ಅಂದ್ರೆ ಏನು ಅಂತ ತೋರಿಸ್ಬೇಕಾಗತ್ತೆ. ನನ್ನ ಇನ್ಫ್ಲೂಯೆನ್ಸ್ ಏನು ಅಂತ ಗೊತ್ತಿದ್ರು ಈ ಮಾತಾಡ್ತಿದ್ದೀರಾ? ಏಯ್, ಯಾವ ಇನ್ಫ್ಲೂಯೆನ್ಸ್ಗೂ ಬಗೋನ್ ಅಲ್ಲ ರೀ ನಾನು. ಪ್ರಸಾದ್ ಅವರೇ, ಸುಮ್ಮನೆ ಯಾಕೆ ಚರ್ಚೆ? ನಡೀರಿ ಹೋಗೋಣ. ಮಿಸ್ಟರ್ ಮಂಜುನಾಥ್, ನೀವು ಸ್ವಲ್ಪ ಕಾರ್ ಹತ್ರ ಇರಿ, ನಾನೊಂದು ಫೋನ್ ಮಾಡಿ ಬರ್ತೀನಿ. ಸರಿ, ಆಯ್ತು. ಹಲೋ ರುಕ್ಮಿಣಿ, ರಿಲೀಸ್ ಆಯಿತು, ಏನೂ ಸಮಸ್ಯೆ ಇಲ್ಲ. ನೀನು ಯಾಕೆ ಅಳ್ತಿದ್ಯಾ? ನನ್ನನ್ನೇನು ಜೈಲಿಗೆ ಹಾಕಿದ್ರು ಅಂದ್ಕೊಂಡೆ? ನನ್ನನ್ನು ಟಚ್ ಮಾಡೋಕೆ ಅವರಿಂದ ಸಾಧ್ಯ ಇಲ್ಲ, ತಿಳ್ಕೊ. ನೋಡು, ನೀನು ಸುಮ್ಮನೆ ಟೆನ್ಷನ್ ಮಾಡ್ಕೋಬೇಡ. ಮನೆಗೆ ಬರ್ತಿದ್ದೀನಿ, ಸೂಪರಾಗಿ ಅಡುಗೆ ಮಾಡು, ನಗುತ್ತಾ ಊಟ ಮಾಡೋಣ.
ಆಯ್ತಾ? ಮಾವ ನಾನು ಹೇಳ್ದಾಗ ಹೇಳಿದ್ರಿ ತಾನೇ ಮನಸ್ಸು ಹೋಗ್ತಾ ಇದ್ರು ನನ್ನ ಬಾಯಿಂದ ಸುಳ್ಳು ಬಂದು ಸುಮತಿ, ಮೇಘ, ಮಯೂರಿ, ಮಕ್ಕಳೇ, ನಿಮ್ಮ ಡ್ರೆಸ್ ಪ್ಯಾಕ್ ಮಾಡ್ಕೊಳ್ಳಿ. ಇನ್ಮೇಲೆ ನಾವು 4 ಜನ ತೋಟದ ಮನೇಲಿರ್ತೀವಿ. ಈ ಮನೆ ಸಹವಾಸನೆ ಬೇಡ. ಯಾಕೋ ಈ ಮನೇಲಿ ಇರಬೇಕು ಅಂತ ಅನ್ನಿಸ್ತಿಲ್ಲ. ನಾವು ಮನುಷ್ಯರಮ್ಮ, ನೆಮ್ಮದಿಯಿಂದ ಬದುಕೋರು. ಮನುಷ್ಯತ್ವನೇ ಇಲ್ದಿರೋರ ಜೊತೆ ಬದುಕೋದು ತುಂಬಾನೇ ಕಷ್ಟ. ಅದಕ್ಕೆ ಹೇಳಿದ್ದು ಹೊರಡಿ. ಯಾಕೆ ಬಾವ, ಏನಾಯ್ತು? ಎಲ್ಲಾನು ಬೀಳ್ಸೇಳಕ್ಕಾಗಲ್ಲ. ನಮ್ಮನ್ನ ಯಾರು ಅರ್ಥ ಮಾಡ್ಕೊಂಡಿರ್ತಾರೋ ಅವ್ರಿಗೆ ನಮ್ಮ ಮನಸ್ಥಿತಿ ಅರ್ಥ ಆಗುತ್ತೆ. ಅಂಥವ್ರು ಯಾರು ಈ ಮನೆಯಲ್ಲಿ ಕಾಣ್ತಾ ಇಲ್ಲ. ಅದಕ್ಕೆ ನಾವೇ ಈ ಮನೆ ಬಿಟ್ಟು ಹೋಗ್ತೀವಿ. ನೀವು ನೆಮ್ಮದಿಯಾಗಿದ್ದು ಬಿಡಿ. ಹೇಳಿದ್ನಲ್ಲ ಮಕ್ಕಳು, ರೆಡಿಯಾಗಿ ಅಂತ. ಹೊರಡಿ. ಈ ಮನೆಗೆ ಕಾಲಿಡೋದು ಬೇಡ. ಇನ್ನೊಂದು ಕ್ಷಣನೂ ಇಲ್ಲಿರೋದು ಬೇಕಾಗಿಲ್ಲ. ರೆಡಿಯಾಗಿ. ಭಾವ, ನನ್ನ ಹತ್ರನೂ ಹೇಳ್ಕೊಡೋದಿಲ್ವಾ? ಹೇಳಿ ಭಾವ. ಬೇಲಿನೇ ಎದ್ದು ಹೊಲ ಮೇಯ್ತಾ ಇರುವಂತ ಪರಿಸ್ಥಿತಿ ಬಂದಾಗ ಇಂಥ ನಿರ್ಧಾರಗಳೇ ಸರಿಯಾದದ್ದು. ಇನ್ನೊಂದು ಪ್ರಶ್ನೆ ಕೇಳಬೇಡ. ನಿನಗೆ ಉತ್ತರ ಕೊಡಬೇಕು ಅಂತ ನನ್ನ ಮನಸ್ಥಿತಿ ಇಲ್ಲ. ಏನಾಯ್ತು ರೀ? ಏನು ಅಂತ ಹೇಳ್ಬಾರ್ದಾ? ನನ್ನ ಜೊತೆ ಬರ್ತೀಯಾ ಅಥವಾ ನಾನು ಒಬ್ಬನೇ ಹೋಗ್ಲಾ? ನೋಡಿ, ಮೊದಲು ನಿಮ್ಮ ಬುಕ್ಸ್ ತಗೊಳ್ಳಿ. ನಿಮ್ಮ ಬಟ್ಟೆ ಬರೆ ಏನಿದ್ರು ನಾಳೆ ಗಾಡಿ ಕಳಿಸಿ ಯಾರನ್ನಾರು ಕೂಲಿಯವ್ರ ಮೂಲಕ ತರಿಸ್ಕೊಳ್ಳೋಣ. ಹೊರಡಿ. ನನಗೆ ಗೊತ್ತು ಭಾವ, ನಿಮ್ಮ ಈ ನಿರ್ಧಾರಕ್ಕೆ ಏನು ಕಾರಣ ಅಂತ. ಇದಕ್ಕೆಲ್ಲ ಕಾರಣ ನನ್ನ ಮಗ ಜಯಂತ. ಅವನು ಮಾಡೋ ಕೆಲಸಕ್ಕೆ ನೀವ್ಯಾಕೆ ಮನೆ ಬಿಟ್ಟು ಹೋಗ್ಬೇಕು? ನಾವೇ ಹೋಗ್ತೀವಿ. ಮೀನಾಕ್ಷಿ, ರೆಡಿಯಾಗಿ ಹೋಗೋಣ. ಬಾವ, ಇದು ನಿಮ್ಮ ಮನೆ ಬಾವ. ನಾನು ಈ ಮನೆ ಅಳಿಯೋ ಅಷ್ಟೇ. ಈ ಮನೆ ಮೇಲೆ ನನಗೆ ಯಾವ ಅಧಿಕಾರನೂ ಇಲ್ಲ. ನೀವು ತೋರಿಸಿರೋ ಪ್ರೀತಿಗೆ, ನೋಡ್ಕೊಂಡಿರೋ ರೀತಿಗೆ ಯಾವ ಬೆಲೆನೂ ಕಟ್ಟಕ್ಕಾಗಲ್ಲ ಬಾವ. ನೀವು ಮಾತ್ರ ಈ ಮನೆ ಬಿಟ್ಟು ಹೋಗ್ಬಿಡಿ. ನಾವೇ ಹೋಗ್ತೀವಿ ಬಾವ. ಮಾವ, ಅವ್ರಷ್ಟು ಹಠ ಹಿಡಿಬೇಕಾದ್ರೆ ನೀವ್ಯಾಕೆ ಗತಿ ಇಲ್ದಿರೋರ್ ತರ ಬೇಡ್ಕೋತಿದ್ದೀರಾ? ಅವ್ರಿಗೆ ಈ ಮನೇಲಿ ಇರಕ್ ಇಷ್ಟ ಇಲ್ಲ ಅಂದ್ರೆ ಅವ್ರಿಗೆ ಎಲ್ ಬೇಕಲ್ಲಿ ಇರ್ಲಿ ಬಿಡಿ. ಆ ಮಾತು ಹೇಳೋ ಅಧಿಕಾರ ನಿನಗಿಲ್ಲ. ನೀನು ನಮ್ಮನ್ನ ನೆನ್ನೆ ಮೊನ್ನೆ ನೋಡಿದ್ಯಾ ಅಷ್ಟೇ. ನಾವಿಷ್ಟು ವರ್ಷ ಜೊತೆಲೆ ಬದುಕಿದೀವಿ. ಒಂದೇ ಒಂದು ಮನಸ್ತಾಪ ಬಂದಿಲ್ಲ.
ನಮ್ಮನ್ನು ನಮ್ಮ ಮಕ್ಕಳಾಗಿ ಅಕ್ಕ ಬಾವ ಸಾಕಿದ್ದಾರೆ. ಅವ್ರಿಗೆ ಮೋಸ ಮಾಡೋಕ್ಕಾಗುತ್ತಾ? ಅವ್ರ ಮನೆ ಬಿಟ್ಟು ಹೋದ್ರೂ ರಸ್ತೆಯಲ್ಲಿ ಏನು ಮಲ್ಕೊಳ್ಳೋದಿಲ್ಲ. ಯಾವ ಆಶ್ರಮನೂ ಸೇರ್ಕೊಳ್ಳೋದಿಲ್ಲ. ತೋಟದ ಮನೆಗೆ ಹೋಗ್ತಾರೆ. ಇಲ್ಲಿರೋದ್ ಬದಲು ಅಲ್ಲಿರ್ತಾರೆ ಅಷ್ಟೇ. ಎರಡು ಒಂದೇ ತಾನೇ? ಏನ್ ನೋಡ್ತಾ ನಿಂತ್ಬಿಟ್ರೆ? ಹೋಗಿ ರೆಡಿಯಾಗಿ ಹೋಗಿ. ಬಾವ ಆತ್ರದಲ್ಲಿ ಈ ನಿರ್ಧಾರ ತಗೋಬೇಡಿ ಬಾವ. ರೆಡಿಯಾಗಿ ಎಂದೆ. ಬಾವ ಚಾರು ಬುದ್ಧಿ ಹೇಳಿ ಅವಳಿಗೆ ಸಮಾಧಾನ ಮಾಡಿ ಮನೆ ಕಳಿಸ್ತೀನಿ. ನಮ್ಮ ಜಯಂತನ ನಾನು ಸರಿ ಮಾಡ್ತೀನಿ. ನೀವು ಮಾತ್ರ ಮನೆ ಬಿಟ್ಟು ಹೋಗೋ ಮಾತು ಮಾತ್ರ ಆಡ್ಬೇಡಿ. ನನ್ನನ್ನು ಕಳಿಸ್ತೀರ ಮಾವ? ಅದ್ ಹೇಗ್ ಸಾಧ್ಯ? ಬೇಕಾದ್ರೆ ಇವ್ರು 4 ಜನನೇ ಹೋಗ್ಲಿ, ನಾವಿಲ್ಲೇ ಇರೋಣ. ನನ್ನನ್ನು ಕಳ್ಸೋ ಪ್ರಯತ್ನ ಏನಾದ್ರೂ ಮಾಡಿದ್ರೆ ನಾನಂತೂ ಬದುಕಿರಲ್ಲ. ಸೂಸೈಡ್ ಮಾಡ್ಕೋತೀನಿ. ದೊಡ್ಡಪ್ಪ, ಯಾರ್ಯಾರಿಗೋ ಹೆದರ್ಕೊಂಡು ನಾವ್ಯಾಕೆ ಮನೆ ಬಿಟ್ಟು ಹೋಗ್ಬೇಕು? ಇಲ್ಲೇ ಇದ್ದು ಏನಾಗುತ್ತೋ ಫೇಸ್ ಮಾಡೋಣ. ಹಾಗಲ್ಲ ಮಯೂರಿ, ನೀವಿಬ್ರು ನಮ್ಮ ಮಕ್ಕಳು. ನಮಗೆ ನಿಮ್ಮ ಭವಿಷ್ಯದ ಚಿಂತೆ. ಬೇರೊಬ್ಬರು ಚಾಳಿ ನಿಮಗೂ ಅಂಟ್ಕೋಬಾರ್ದಲ್ವಾ? ಅದಕ್ಕೋಸ್ಕರ ಈ ಮನೆ ಬಿಟ್ಟು ಹೋಗೋಣ ಅಂತ ಹೇಳ್ತಿರೋದು. ಹಾಗಂತ ಇಲ್ಲಿಂದ ಹೆದರ್ಕೊಂಡು ಹೋಗೋದು ಯಾವ ನ್ಯಾಯ ದೊಡ್ಡಪ್ಪ? ಹೆದರ್ಕೊಂಡು ಹೋಗ್ತಾ ಇಲ್ಲಮ್ಮ, ನೆಮ್ಮದಿನ ಆರಿಸ್ಕೊಂಡು ಹೋಗ್ತಾ ಇದ್ದೀವಿ. ಅದಿಲ್ಲ ಅಲ್ವಾ? ಅದಕ್ಕೆ ನಡೀರಮ್ಮ. ಬಾವಾ ಮಕ್ಕಳ, ನಿಮ್ಮ ಮುಖದಲ್ಲಿ ಯಾವ ಥರ ಬೇಸರನೂ ಇರಬಾರ್ದು. ನಾವು ಚಾರುಗೆ ಹೆದರಿ ಈ ಮನೆ ಬಿಟ್ಟು ಹೋಗ್ತಾ ಇಲ್ಲ. ಸ್ವಲ್ಪ ದಿವಸದ ಮಟ್ಟಿಗೆ ತೋಟದ ಮನೆಗೆ ಹೋದರೆ ನಿಮ್ಮ ಮನಸ್ಸಿಗೂ ಸ್ವಲ್ಪ ಸಮಾಧಾನ ಸಿಗುತ್ತೆ ಅಂತ. ಅಂದರೆ ಚಾರು ಗೆದ್ಲು ನಾವು ಸೋತ್ವಿ ಅಂತಲ್ಲ. ಯಾವತ್ತಿದ್ರೂ ಇದು ನಮ್ಮನೇನೆ. ಚಾರು ಮನಸ್ಸಿಗೆ ಸ್ವಲ್ಪ ಸಮಾಧಾನ ಆಗಿ ಅವಳು ಈ ಮನೆ ಬಿಟ್ಟು ಹೋದರೆ ನಾವು ತಕ್ಷಣ ಈ ಮನೆಗೆ ಬರೋಣ. ಈ ವಿಷಯವಾಗಿ ನೀವು ಯಾವತ್ತೂ ತಲೆ ಕೆಡಿಸ್ಕೋಬೇಡಿ. ಸಂತೋಷವಾಗಿ ಹೋಗಿ ಬರೋಣ, ಆಯ್ತಾ? ಚಾರು, ಅವ್ರು 4 ಜನ ಈ ಮನೆಯಿಂದ ಹೊರಟೋದ್ರೆ ಆಮೇಲೆ ಈ ಮನೆಯಲ್ಲಿ ಉಳಿಯೋದು ನಾವು 3 ಜನ ಅಲ್ವಾ? ಹೌದು ಅತ್ತೆ, ಇನ್ ಮುಂದಕ್ಕೆ ನಿಮ್ದೇ ರಾಜ್ಯಭಾರ. ಹಾಗಲ್ಲ ಚಾರು, ಅವ್ರನ್ನ ನಾವೇ ಈ ಮನೆಯಿಂದ ಹೊರಗೆ ಹಾಕ್ದಾಗಲ್ವಾ? ಏನೂ ಇಲ್ಲ ಅತ್ತೆ, ನಾನು ಆಗ್ಲೇ ಹೇಳಿದ್ನಲ್ಲ, ಅವ್ರು ಹೋಗೋದು ತೋಟದ ಮನೆಗೆ ತಾನೆ. ನಾವ್ ಯಾಕೆ ಯೋಚನೆ ಮಾಡ್ಬೇಕು? ಅದು ನಿಜಾನೇ ಅನ್ನೋ. ಅತ್ತೆ, ನನಗಂತೂ ತುಂಬಾ ಖುಷಿ ಆಗ್ತಿದೆ. ಬಿಸಿ ಬಿಸಿ ಕಾಫಿ ಮಾಡ್ಕೊಡ್ತೀರಾ? ಕಾಫಿ ಯಾಕಮ್ಮ, ಬಿಸಿ ಬಿಸಿಯಾಗಿ ಬಾದಾಮಿ ಹಾಲು ಮಾಡ್ಕೊಂಡು ಬರ್ತೀನಿ. ಬೇಡ ಬೇಡ, ನನಗೆ ಕಾಫಿನೇ ಬೇಕು. ಆಯ್ತು, ಕಾಫಿನೇ ತರ್ತೀನಿ. ಇಷ್ಟಾಯ್ತು ಕತೆ.
ಸರಿ, ನೀನ್ ಎಲ್ಲಿದ್ದೀಯಾ? ಯಾಕೋ ಹೀಗಾಡ್ತಾ ಇದೀಯಾ? ಮನೇಲಿ ಯಾರಿಗೂ ನೆಮ್ಮದಿ ಇಲ್ಲ. ಇನ್ನೇನ್ ಮಾಡ್ಬೇಕು ಅಂತಿದ್ದೀವಿ ಹೇಳು, ನಾವೆಲ್ಲದಕ್ಕೂ ರೆಡಿ ಆಗಿದ್ದೀವಿ. ಏನಾಯ್ತಪ್ಪ, ಯಾಕೆ ಈ ತರ ಮಾತಾಡ್ತಾ ಇದ್ದೀರಾ? ಇನ್ನೇನ್ ಆಗ್ಬೇಕು? ಆ ಚಾರು ಮನೆಗೆ ಬಂದು ಬಾಯಿಗೆ ಬಂದಂಗ ಮಾತಾಡಿದ್ಲು. ಬಾವ, ಅಕ್ಕ, ಮಕ್ಕಳು ಎಲ್ಲ ಬೇಜಾರು ಮಾಡ್ಕೊಂಡು ಮನೆ ಬಿಟ್ಟು ಹೋದ್ರು. ಇದೆಲ್ಲ ನಿನ್ನಿಂದಲೇ ಆಗಿತ್ತು. ನಿನ್ನ ಪಾಡಿ ನೀನ್ ಆರಾಮಾಗಿದೀಯಾ? ಇಲ್ಲಿ ಸಾಯ್ತಿರೋರು ನಾವು. ಅದೇನು ಮಾಡ್ತೀಯೋ ನನಗೆ ಗೊತ್ತಿಲ್ಲ. ಮನೆಗೆ ಬಂದು ಚಾರು ಬಗ್ಗೆ ಒಂದು ನಿರ್ಧಾರ ಮಾಡಿ. ಜಯಂತ, ಜಯಂತ, ಹಲೋ. ಏನ್ರಿ ನೀವು ನಿಮ್ಮ ಮಗಳನ್ನ ನಮ್ಮನೆ ಕಳಿಸಿ ಎಲ್ಲಿದ್ದಾಳೆ ನಿಮಗೆ ಗೊತ್ತಾ ಅಂತ ಕಾಲ್ ಮಾಡಿ ನಾಟಕ ಮಾಡ್ತಿದ್ದೀರಾ? ನಿಮ್ಮ ಮಗಳು ನಮ್ಮ ಮನೆಗೆ ಬಂದಿದ್ದಾಳೆ, ನನ್ನ ಕೈಗೆ ಸಿಕ್ಕಾಕೊಂಡಿದ್ದಾಳೆ. ಇದೇ ಲಾಸ್ಟ್ ಚಾನ್ಸು. ನಿಮ್ಮ ಮಗಳನ್ನ ಯಾವ ರೀತಿ ಸೇಫ್ ಮಾಡ್ತೀರಾ ನಿಮಗೆ ಬಿಟ್ಟಿದ್ದು. ನನಗೆ ಚಾಲೆಂಜಾ? ನೋಡ್ಕೋತೀನಿ. ನೋಡ್ಕೋತೀರಾ? ಆಯ್ತು, ನೋಡ್ಕೊಳ್ಳಿ. ಹಾಯ್ ಅಂಕಲ್, ಈಗಷ್ಟೇ ನಿಮ್ಮನ್ನು ನೆನ್ಸ್ಕೊಳ್ತಿದ್ದೆ. ಓ ಹೌದಾ? ಎಲ್ಲಿದ್ದೀರಾ ನವೀನ್? ಇಲ್ಲೇ ಫ್ರೆಂಡ್ ಮನೆ ಹತ್ರ ಬಂದಿದ್ದೆ. ಏನ್ ವಿಷಯ ಅಂಕಲ್? ನವೀನ್, ಮದುವೆ ಆಗೋಕೆ ರೆಡಿನಾ? ಏನ್ ಅಂಕಲ್ ಹೀಗೆ ಶಾಕ್ ಕೊಡ್ತಿದ್ದೀರಾ? ರೆಡಿನಾ ಅಂತಿದ್ದೀರಲ್ಲ, ಈ ಕ್ಷಣ ಆದ್ರೂ ಓಕೆ, ನಾನ್ ರೆಡಿ. ಸರಿ, ನಾಳೆನೆ ನಿಮ್ಮ ಮದುವೆ. ಸುಮ್ಮನೆ ಟೈಮ್ ಎಳ್ಕೊಂಡು ಹೋಗೋದು ಕಷ್ಟ ಆಗತ್ತೆ. ನೀವು ಯಾವಾಗಲೂ ಹೇಳ್ತಿದ್ರಿ ಮದುವೆ ಬೇಗ ಆಗ್ಬಿಡ್ಬೇಕು ಅಂತ. ಅದಕ್ಕೆ ನಾನು ನಿರ್ಧಾರ ಮಾಡಿದ್ದೆ. ಏನಂಕಲ್ ತಮಾಷೆ ಮಾಡ್ತಿಲ್ಲ ತಾನೆ? ತಮಾಷೆ ಗಿಮಾಷೆ ಏನಿಲ್ಲ. ನಾಳೆನೆ ನಿಮ್ಮ ಮದುವೆ. ರೆಡಿ ಆಗಿಬಿಡಿ. ಆದ್ರೂ ಅಂಕಲ್ ಎಲ್ಲರನ್ನು ಇಷ್ಟು ಬೇಗ ಹೇಗೆ ಇನ್ವೈಟ್ ಮಾಡೋದು? ಇದು ದಿಢೀರ್ ಮದುವೆ, ಬಂಧು ಬಳಗದವ್ರ ಮುಂದೆ ಆಗಲ್ಲ. ಸದ್ಯಕ್ಕೆ ಗುಟ್ಟಿನ ಮದುವೆ. ಆಮೇಲೆ ಗ್ರ್ಯಾಂಡ್ ಆಗಿ 5 ಸ್ಟಾರ್ ಹೋಟೆಲ್ ರಿಸೆಪ್ಷನ್ ಇಟ್ಕೊಂಡು ಆಗ ಎಷ್ಟು 1000 ಜನಕ್ಕೆ ಬೇಕಾದರೂ ಕರೀರಿ. ಏನಂತೀರಿ? ನಾನು ರೆಡಿನೇ, ಆದರೆ ಅಪ್ಪ ಅಮ್ಮ ಒಪ್ಕೊಳ್ಬೇಕಲ್ಲ. ಹೇಳಿದ್ನಲ್ಲ, ಇದು ವೆರಿ ಇಂಪಾರ್ಟೆಂಟ್. ಚಾರು ಮನಸ್ಸು ಯಾವಾಗ ಹೇಗೆ ಬದಲಾಗತ್ತೆ ಅಂತ ಹೇಳಕ್ಕಾಗಲ್ಲ. ಇವಾಗ ನನ್ನ ಕಂಟ್ರೋಲ್ ಇದೆ. ಸದ್ಯಕ್ಕೆ ಮದುವೆ ಒಂದು ಆಗ್ಬಿಡ್ಲಿ, ಮಿಕ್ಕಿದ ಆಮೇಲೆ ನೋಡ್ಕೊಳ್ಳೋಣ. ಸರಿ ಅಂಕಲ್, ನೀವು ಹೇಗೆ ಹೇಳ್ತಿರೋ ಹಾಗೆ. ನಾಳೆನೆ ನನ್ನ ಮದುವೆನಾ? ಅದೃಷ್ಟ ಅಂದ್ರೆ ಇದು. ಮಯೂರಿಗೆ ಹೇಳಿದ್ದೆ ಸಂಜೆ ದೇವಸ್ಥಾನಕ್ಕೆ ಮೇಘನ್ ಕರ್ಕೊಂಡು ಬರಲೇಬೇಕು ಅಂತ. ಇನ್ನೂ ಬಂದಿಲ್ವಲ್ಲ? The number you have dialed is currently switched off. ಸ್ವಿಚ್ ಆಫ್ ಬರ್ತಾ ಇದೆಯಲ್ಲ, ಇನ್ನೊಂದ್ಸರಿ ಟ್ರೈ ಮಾಡೋಣ. The number you have dialed is currently switched off. ಛೇ, ಸ್ವಿಚ್ ಆಫ್. ಮಯೂರಿ ಏನಾದರೂ ಸುಳ್ಳು ಹೇಳಿದ್ಲ? ಅಲ್ಲ, ನನ್ನ ರಿಕ್ವೆಸ್ಟ್ಗೂ ಬೆಲೆ ಇಲ್ವಾ? ಬದಲಾಗ್ತಾ ಇದ್ದೀನಿ, ಚೆನ್ನಾಗಿ ನೋಡ್ಕೋತೀನಿ ಅಂದ್ರೂ ಇವರೆಲ್ಲ ಹೀಗ ನೋಡ್ಕೊಳ್ಳೋದು. ಕೆಲಸ ಮಾಡ್ತೀನಿ, ಡೈರೆಕ್ಟಾಗಿ ಅವ್ರ ಮನೆಗೆ ಹೋಗ್ತೀನಿ. ಏನಾದರೂ ಅಲ್ಲೇ ಹೇಳಿಬಿಟ್ಟು ಕ್ಲಿಯರ್ ಮಾಡ್ಕೋತೀನಿ.
ನನಗೆ ಈ ಕ್ಷಣಕ್ಕೂ ಅರ್ಥ ಆಗ್ತಿಲ್ಲ ನೀವು ಯಾಕೆ ಈ ಥರ ನಿರ್ಧಾರ ತಗೊಂಡ್ರಿ ಅಂತ. ನಿಮ್ಮ ಈ ನಿರ್ಧಾರದಿಂದ ಮಕ್ಕಳು ಎಷ್ಟು ಗಾಬರಿ ಆಗಿದ್ದಾರೆ ಗೊತ್ತಾ? ವಿಷಯನ ನೀವು ನನ್ನ ಅರ್ಥ ಮಾಡ್ಕೊಂಡಿರೋದು. ಇಷ್ಟು ವರ್ಷ ನನ್ನ ಬಗ್ಗೆ ಕೆಟ್ಟ ಅಭಿಪ್ರಾಯ ಬರೋ ಹಾಗೆ ನಾನೇನಾದ್ರು ನಡ್ಕೊಂಡಿದ್ದೀನಿ. ಆತರ ಪಟ್ಟು ಯಾವ್ದಾದ್ರು ಕೆಟ್ಟ ನಿರ್ಧಾರ ಮಾಡಿದ್ದೀನಿ ಅಂತ ನಿಮ್ಗೇನಾರು ಅನ್ಸಿದ್ಯಾ? ನಾನು ಏನೇ ಮಾಡೋದಿದ್ರು ಯೋಚನೆ ಮಾಡಿ ಮುಂದುವರಿತೀನಿ ಅನ್ನೋದು ನಿಮಗೂ ಗೊತ್ತು. ಒಂದು ಘಟನೆ ಆ ಕ್ಷಣಕ್ಕೆ ನನ್ನ ಮನಸ್ಸಿನಲ್ಲಿ 1000 ಪ್ರಶ್ನೆಗಳನ್ನು ಮುಟ್ಟು ಹಾಕುತ್ತೆ. ಆ 1000 ಪ್ರಶ್ನೆಗಳಿಗೂ ನಾನೇ ಉತ್ತರ ಕಂಡು, ಅದರ ಪರಿಣಾಮನೇ ಇದು.